ಹಾಯ್ ಎವ್ರಿವನ್, ವೆಲ್ಕಮ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಟ್ಯೂಸ್ಡೇ ವ್ಲಾಗ್. ನಾನು ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಪುಳಿಯೋಗರೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಆ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ, ಕಡಲೆ ಬೀಜ ಹಾಕೊಂಡು ನಾನು ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಮೆರೂನ್ ಬರಬೇಕು. ಮೆರೂನ್ ಬಂದಮೇಲೆ ಅದಕ್ಕೆ ನಾನು ಸಣ್ಣ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ನಾನು ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಈಗ ನೆನೆಸಿಟ್ಕೊಂಡಿರುವಂತಹ ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ರಸ ಎಲ್ಲ ಸ್ವಲ್ಪ ನೀಟಾಗಿ ಕುದ್ಮೇಲೆ ಅದಕ್ಕೆ ನಾನು GRB ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಾಂದರೆ ನಾನು ಗಣೇಶ ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡ್ತೀನಿ. ಅವೆರಡು ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನೀಗ ಕುದಿಬೇಕಾದ್ರೆ ಪುಳಿಯೋಗರೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಸಕ್ಕರೆನಾದರೂ ಹಾಕ್ಕೋಬೋದು, ಇಲ್ಲ ಬೆಲ್ಲನಾದರೂ ಹಾಕ್ಕೋಬೋದು, ನಿಮ್ಗೆ ಇಷ್ಟ ಬಂದಂಗೆ. ಅದು ನೋಡಿ ಈ ರೀತಿ ರೆಡಿಯಾಗಿದೆ. ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ಇದು ಪೌಡರು. ನಾನು ರೈಸ್ನ ಫಸ್ಟೇ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫುಲ್ ಅನ್ನ ಹುಡುಡಿಯಾಗಿದೆ. ಸ್ವಲ್ಪ ಮೆತ್ತಗಾದರೆ ಪುಳಿಯೋಗರೆಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಹುಡುಡಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನೀಗ ಹುಳಿಗೋಜಿಗೆ ಅನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವರು ಸಾಗರ್ ಅವ್ರ ಫ್ರೆಂಡು ಮಾಂತೇಶಣ್ಣ ಅಂತ. ಇವ್ರು ಅಡುಗೆ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಇವ್ರು ಅಡುಗೆ ಮಾಡೋದನ್ನ ನಾನು ಇನ್ನೊಂದಿನ ಒಂದು ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಸಾಗರ್ ಅವ್ರಿಗೆ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಭೂಷಣಣ್ಣ ಅಂತ. ಅವರು ಸಿಂಗರು, ಹಾಡು ಸಖತ್ತಾಗಿ ಆಡ್ತಾರೆ. ಅವ್ರು ಈ ಸಂಡೇ ಬರ್ತಾರೆ, ಅವ್ರನ್ನ ಪರಿಚಯ ಮಾಡ್ತೀನಿ. ಇವರಿಬ್ಬರು ನನಗೆ ಸ್ವಂತ ಅಣ್ಣಂದಿರ್ತಾರ. ನಾನು ಫ್ಲಿಪ್ಕಾರ್ಟಿಂದ ಒಂದು ಬಾಟಲ್ ಆರ್ಡರ್ ಮಾಡಿದ್ದೆ, ಅದು ಸಹ ಇವತ್ತು ಬಂದಿತ್ತು. ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಬಾಟಲ್ನ. ನೋಡಿ ಬಾಟ್ಲು ಮಾತ್ರ ಸಖತ್ತಾಗಿದೆ. ನಾನು ಹಾಕಿರೋ ಡ್ರೆಸ್ಗೂ ಮತ್ತು ಬಾಟಲ್ಗೂ ಕಾಂಬಿನೇಷನ್ನು ಎರಡು ಸೇಮ್ ಒಂದೇ ಥರ ಇದೆ, ಪಿಂಕ್ ಆ್ಯಂಡ್ ಬ್ಲೂ ಇದೆ. ನಾನು ಬಾಟಲ್ ಓಪನ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ನಾನು ಹಾಕಿರೋ ಬಟ್ಟೆ ಕಲರ್ಗೂ ಬಾಟಲ್ಗೂ ಸೇಮ್ ಇದೆ ಅಂತ. ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಸಾಗರ್ ಅವ್ರು ಹೇಳಿದ್ರು, ನಾನು ಇವತ್ತು ವರ್ಕ್ ಫ್ರಮ್ ಹೋಮ್ ಮನೇಲೇ ಮಾಡ್ತೀನಿ, ನಾನು ಆಫೀಸ್ಗೆ ಹೋಗಲ್ಲ ಅಂತ. ಅವ್ರ ಮನೇಲೇ ಉಳ್ಕೊಂಡ್ರು. ನಾನು ಒಬ್ಬಳೇ ಆಫೀಸ್ಗೆ ಹೋದೆ. ಇವತ್ತಿನ ನನ್ನ ಮಿನಿ ವ್ಲಾಗ್ ಹೀಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.